ಭಾರತ ಪ್ರಜಾಪ್ರಭುತ್ವ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ. ಇಂಡಿಯನ್ ಪಾಲಿಟಿಕ್ಸ್ ಸ್ವಲ್ಪ ಅರ್ಥ ಆದರೂ ಅರ್ಥ ಆಗದಂತೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಇರುತ್ತೆ. ಮುಖ್ಯವಾಗಿ ಯುವಕ ಯುವತಿಯರಿಗೆ ಪಾಲಿಟಿಕ್ಸ್ ಬಗ್ಗೆ ತಿಳಿಯಬೇಕು ಅನ್ನೋರಿಗೆ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗೋದು MLA ಅಂಡ್ MP ಅನ್ನೋ ಎರಡು ಪೊಸಿಷನ್ಸ್ಗಳು. ಸೊ ಇವತ್ತಿನ ವಿಡಿಯೋದಲ್ಲಿ MLA ಮತ್ತು MP ಗೆ ಇರುವ ವ್ಯತ್ಯಾಸವೇನು, ಇವರಿಬ್ಬರಿಗೆ ಇರುವ ಪವರ್ಸ್ಗಳೇನು ಮತ್ತು MLA ಮತ್ತು MP ಆಗೋಕೆ ಬೇಕಾದ ಕ್ವಾಲಿಫಿಕೇಶನ್ಸ್ ಏನು, ಎಲ್ಲದಕ್ಕೂ ಮೋಸ್ಟ್ ಇಂಪಾರ್ಟೆಂಟ್ ಬಂದು MLA ಅಂಡ್ MP ಇವರಿಬ್ಬರಲ್ಲಿ ಯಾರು ಹೆಚ್ಚು ಪವರ್ಫುಲ್ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದೇ ತರಹದ ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಳ್ಳೋಕೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಭಾರತ ರಾಜಕೀಯದಲ್ಲಿ ಫೆಡರಲಿಸಮ್ ಅನ್ನೋ ಸಿಸ್ಟಮ್ನ ಫಾಲೋ ಆಗ್ತಾರೆ. ಫೆಡರಲಿಸಮ್ ಅಂದರೆ ಪವರ್ಸ್ನ ಸ್ಟೇಟ್ ಮತ್ತು ಸೆಂಟ್ರಲ್ ಆಗಿ ಡಿವೈಡ್ ಮಾಡಿಕೊಂಡು ಆಳ್ವಿಕೆ ನಡೆಸುವುದು. ಆದ್ದರಿಂದಲೇ ನಮಗೆ ಎರಡು ರೀತಿಯ ಗೌರ್ಮೆಂಟ್ಗಳು ಇರ್ತವೆ. ಒಂದು ಸೆಂಟ್ರಲ್ ಗೌರ್ಮೆಂಟ್, ಇದನ್ನೇ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಎರಡನೆಯದು ಸ್ಟೇಟ್ ಗೌರ್ಮೆಂಟ್. ಪ್ರತಿ ಸ್ಟೇಟ್ನಲ್ಲಿ ಎಲೆಕ್ಷನ್ಸ್ನಲ್ಲಿ ಗೆದ್ದಂತಹ ಪೊಲಿಟಿಕಲ್ ಪಾರ್ಟಿ ಗೌರ್ಮೆಂಟ್ನ ನಡೆಸುತ್ತೆ. ಈ ಸ್ಟೇಟ್ ಗೌರ್ಮೆಂಟ್ನಲ್ಲಿ MLAಗಳು ಪ್ರಧಾನ ಪಾತ್ರ ವಹಿಸುತ್ತಾರೆ. ಈ MLAಗಳಿಗೆ CMನ ಆಯ್ಕೆ ಮಾಡುವ ಮತ್ತು CMನ ಕುರ್ಚಿಯಿಂದ ಕೆಳಗಿಳಿಸುವ ಪವರ್ಸ್ಗಳು ಇರ್ತವೆ. ಹಾಗೆ ಸೆಂಟರ್ನಲ್ಲಿ ಸೆಲೆಕ್ಟ್ ಆದವರಿಗೋಸ್ಕರ, ಅಂದರೆ ಸೆಂಟರ್ನಲ್ಲಿ ಗೌರ್ಮೆಂಟ್ನ ಆಯ್ಕೆ ಮಾಡೋಕ್ಕೆ ನಡೆಸಿದಂತಹ ಎಲೆಕ್ಷನ್ಸ್ನಲ್ಲಿ ಯಾರು ಗೆಲ್ತಾರೋ ಅಂಥವರಿಗೋಸ್ಕರ ಒಂದು ಹೌಸ್ ಇರುತ್ತೆ, ಅದೇ ಪಾರ್ಲಿಮೆಂಟ್. ಇದರಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಅಂತ ಎರಡು ಹೌಸ್ಗಳು ಇರ್ತವೆ. ಸೇಮ್ ಇದೇ ಥರನೇ ಸ್ಟೇಟ್ ಗೌರ್ಮೆಂಟ್ ಎಲೆಕ್ಷನ್ಸ್ನಲ್ಲಿ ಗೆದ್ದವರಿಗೋಸ್ಕರ ಒಂದು ಹೌಸ್ ಇರುತ್ತೆ, ಅದನ್ನೇ ಅಸೆಂಬ್ಲಿ ಅಂತ ಕರೀತಾರೆ. ಸೊ MP ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅಂದರೆ ಪಾರ್ಲಿಮೆಂಟ್ಗೆ ಸೇರಿದ ವ್ಯಕ್ತಿ. ಒಬ್ಬ MP ಯಾವ ಕ್ಷೇತ್ರದಿಂದ ಎಲೆಕ್ಷನ್ಸ್ನಲ್ಲಿ ಗೆದ್ದು ಪಾರ್ಲಿಮೆಂಟ್ನ ಮೆಂಬರ್ ಆಗ್ತಾನೋ ಆತನು ಆ ಕ್ಷೇತ್ರದ ಸಮಸ್ಯೆಗಳನ್ನು ಲೋಕಸಭೆಯಲ್ಲಿ ರೈಸ್ ಮಾಡಿ ಅವುಗಳನ್ನು ಸಾಲ್ವ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಇನ್ನು MLA ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. MP ಥರನೇ MLA ಕೂಡ ಯಾವ ಕ್ಷೇತ್ರದಿಂದ ಗೆಲ್ತಾನೋ ಆ ಕ್ಷೇತ್ರದ ಸಮಸ್ಯೆಗಳನ್ನು ಅಸೆಂಬ್ಲಿಯಲ್ಲಿ ರೈಸ್ ಮಾಡಿ ಅವುಗಳನ್ನು ಸಾಲ್ವ್ ಮಾಡೋಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್ MP ಮತ್ತು MLA ಆಗೋಕ್ಕೆ ಬೇಕಿರುವ ಕ್ವಾಲಿಫಿಕೇಶನ್ಸ್ಗಳ ಬಗ್ಗೆ ನೋಡೋಣ. ಮೊದಲು MLA ಆಗಿ ಸ್ಪರ್ಧಿಸುವ ಕ್ಯಾಂಡಿಡೇಟ್ ಇಂಡಿಯನ್ ಸಿಟಿಸನ್ ಆಗಿರಬೇಕು, ಮಿನಿಮಮ್ 25 ವರ್ಷ ತುಂಬಿರಬೇಕು. ಇವರಿಗೆ ಯಾವ ಗೌರ್ಮೆಂಟ್ ಜಾಬ್ ಕೂಡ ಇರಬಾರದು. ಹಾಗೆ ಇವರು ಇಂಡಿಯನ್ ಕಾನ್ಸ್ಟಿಟ್ಯೂಟ್ನಲ್ಲಿ ವೋಟರ್ ಆಗಿ ಇರಬೇಕು. ಹಾಗೆ ಇವರ ಮೇಲೆ ಯಾವ ಕ್ರಿಮಿನಲ್ ಕೇಸ್ ಕೂಡ ಇರಬಾರದು. ಒಂದು ವೇಳೆ ಇದ್ದರೆ 2 ವರ್ಷಕ್ಕಿಂತ ಜಾಸ್ತಿ ಜೈಲು ಶಿಕ್ಷೆಯನ್ನು ಅನುಭವಿಸಿರಬಾರದು. ಭಾರತದಲ್ಲಿ MLA ಆಗೋಕ್ಕೆ ಯಾವುದೇ ತರಹದ ಕ್ವಾಲಿಫಿಕೇಶನ್ಸ್ ಬೇಕಾಗಿಲ್ಲ, ಅವರು ತಮ್ಮ ಸ್ವಂತ ನಿರ್ಧಾರಗಳನ್ನು ತಗೊಳ್ಳುವ ಹಾಗೆ ಇದ್ದರೆ ಸಾಕು. ಇನ್ನು MP ಆಗಿ ಸ್ಪರ್ಧಿಸುವ ಕ್ಯಾಂಡಿಡೇಟ್ನ ಕ್ವಾಲಿಫಿಕೇಶನ್ಸ್ನ ನೋಡುವುದಾದರೆ ಕ್ಯಾಂಡಿಡೇಟ್ ಇಂಡಿಯನ್ ಸಿಟಿಸನ್ ಆಗಿರಬೇಕು. ರಾಜ್ಯಸಭೆಗೆ ಆದರೆ ಮಿನಿಮಮ್ 30 ವರ್ಷ ತುಂಬಿರಬೇಕು. ಲೋಕಸಭೆಗೆ ಆದರೆ 25 ವರ್ಷ ತುಂಬಿರಬೇಕು. ಈ ವ್ಯಕ್ತಿಗಳು ಯಾವುದೇ ಗೌರ್ಮೆಂಟ್ ಜಾಬ್ನಲ್ಲಿ ಕೂಡ ಇರಬಾರದು. ಹಾಗೆ ಈ ವ್ಯಕ್ತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ವೋಟರ್ ಆಗಿ ಇರಬೇಕು ಮತ್ತು ಇವರ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಕೇಸ್ ಇರಬಾರದು. ಒಂದು ವೇಳೆ ಇದ್ದರೂ ಕೂಡ 2 ವರ್ಷಕ್ಕಿಂತ ಜಾಸ್ತಿ ಜೈಲು ಶಿಕ್ಷೆಯನ್ನು ಅನುಭವಿಸಿರಬಾರದು. ಇವು MP ಮತ್ತು MLA ಆಗೋಕ್ಕೆ ಬೇಕಿರುವ ಬೇಸಿಕ್ ಕ್ವಾಲಿಫಿಕೇಶನ್ಸ್. ಈಗ MLA ಮತ್ತು MPಗಳಿಗೆ ಇರುವ ಪವರ್ಸ್ಗಳ ಬಗ್ಗೆ ತಿಳಿಯೋಣ. MLAಗಳಿಗೆ ಅವರ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಫಂಡ್ಸ್ ಬರುತ್ತೆ, ಅದನ್ನು ಕ್ಷೇತ್ರ ಅಭಿವೃದ್ಧಿಗೆ ಅಂತ ಬಳಸಬೇಕು. MLAಗಳಿಗೆ ಪ್ರತ್ಯೇಕವಾದ ಹಕ್ಕುಗಳು ಇರ್ತವೆ. MLA ಮೇಲೆ ಯಾರೆಂದರೆ ಅವರು ರೈಡ್ ಮಾಡುವಂತಿಲ್ಲ. MLAನ ಅರೆಸ್ಟ್ ಮಾಡಬೇಕಂದ್ರೂ ಕೂಡ ಪೊಲೀಸರು ಸ್ಪೀಕರ್ನ ಪರ್ಮಿಷನ್ನ ಪಡೆಯಬೇಕು. ಇನ್ನು MLAಗಳಿಗೆ ಎಲೆಕ್ಟ್ರಾನ್ ಪವರ್ಸ್ ಇರ್ತವೆ, ಅಂದರೆ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವುದರಲ್ಲಿ ಇವರ ಪಾತ್ರ ಮುಖ್ಯವಾಗಿರುತ್ತೆ. ಈ MLAಗಳೇ ಅಸೆಂಬ್ಲಿ ಸ್ಪೀಕರ್ಸ್ ಮತ್ತು ಡೆಪ್ಯೂಟಿ ಸ್ಪೀಕರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ MLAಗಳಿಗೆ ಸ್ಟೇಟ್ ಲಿಸ್ಟ್ನಲ್ಲಿ ಬರುವ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡುವ ಅಧಿಕಾರ ಇರುತ್ತೆ. ಈ MLAಗಳಿಗೆ ಕೆಲವು ಎಕ್ಸಿಕ್ಯೂಟಿವ್ ಪವರ್ಸ್ಗಳು ಇರ್ತವೆ. ಈ ಪವರ್ಸ್ನಿಂದಲೇ ಸ್ಟೇಟ್ ಚೀಫ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಮಿನಿಸ್ಟರ್ನ ಕೂಡ ಕಂಟ್ರೋಲ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ರೂಲಿಂಗ್ ಗೌರ್ಮೆಂಟ್ ಮಾಡುವ ಕೆಲಸಗಳು MLAಗಳಿಗೆ ಇಷ್ಟ ಆಗಿಲ್ಲ ಅಂದರೆ ಎಲ್ಲ MLAಗಳು ಸೇರಿ ವೋಟಿಂಗ್ ಇಟ್ಟು ರೂಲಿಂಗ್ ಗೌರ್ಮೆಂಟ್ನ ಕೆಳಗಡೆ ಇಳಿಸಬಹುದು. ಇನ್ನು MPಗೆ ಇರುವ ಪವರ್ಸ್ಗಳ ಬಗ್ಗೆ ನೋಡೋಣ. ದೇಶವನ್ನು ಪಾಲಿಸುವುದಕ್ಕೆ ಬೇಕಾದ ಲಾಸ್ನ ಪಾಸ್ ಮಾಡುವುದರಲ್ಲಿ MPಗಳು ಕೀ ರೋಲ್ನ ಪ್ಲೇ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಮಾಡುವ ಪ್ರತಿಯೊಂದು ಕೆಲಸಗಳನ್ನು MPಗಳು ಸೂಪರ್ವೈಸ್ ಮಾಡ್ತಾರೆ. ಹಾಗೆ ಇಂಡಿಯನ್ ಗೌರ್ಮೆಂಟ್ ಪಾಸ್ ಮಾಡುವ ಟ್ಯಾಕ್ಸ್ ಅಂಡ್ ರೆವಿನ್ಯೂಗಳನ್ನು MPಗಳೇ ಅಪ್ರೂವ್ ಮಾಡ್ತಾರೆ. ತಮ್ಮ ಸ್ಟೇಟ್ ಮತ್ತು ತಮ್ಮ ಕ್ಷೇತ್ರದ ಪ್ರಾಬ್ಲಮ್ಸ್ಗಳನ್ನು
ಸೆಂಟ್ರಲ್ವರೆಗೆ ತಗೊಂಡು ಹೋಗುವ ಪವರ್ ಎಂಪಿಗೆ ಇರುತ್ತೆ. ಹಾಗೆ ಪ್ರೈಮ್ ಮಿನಿಸ್ಟರ್ನ ಆಯ್ಕೆ ಮಾಡುವುದರಲ್ಲಿ ಎಂಪಿಗಳು ಗೆಲ್ಲುವ ಸೀಟ್ಗಳ ಪಾತ್ರ ಅತಿ ಮುಖ್ಯವಾಗಿರುತ್ತೆ. ಇಲ್ಲಿ MLA ಅಂದರೆ ತನ್ನ ಸ್ಟೇಟ್ನಲ್ಲಿ ಮಾತ್ರ ತನಗೆ ಪವರ್ಸ್ಗಳು ಇರ್ತವೆ, ಆದರೆ ಎಂಪಿಗೆ ಮಾತ್ರ ಸೆಂಟ್ರಲ್ನಲ್ಲಿ ಕೂಡ ಪವರ್ಸ್ಗಳು ಇರ್ತವೆ. ಇವು MP ಮತ್ತು MLAಗಳಿಗೆ ಇರುವ ಪವರ್ಸ್ಗಳು. ಈಗ MP ಮತ್ತು MLAಗಳಿಗೆ ಇರುವ ಬೆನಿಫಿಟ್ಸ್ಗಳನ್ನು ನೋಡೋಣ. ಸ್ಟೇಟ್ನಲ್ಲಿ MLA ಆಗಿ ಗೆದ್ದವರಿಗೆ ಬಹಳಷ್ಟು ಬೆನಿಫಿಟ್ಸ್ಗಳು ಇರ್ತವೆ. ಈ MLAಗಳಿಗೆ ಮಂತ್ಲಿ ಸ್ಯಾಲರಿ ಕೂಡ ಇರುತ್ತೆ. MLAಗಳ ಸ್ಯಾಲರಿ ನೋಡಿದರೆ ಇಂಡಿಯಾದಲ್ಲಿ ಒಂದೊಂದು ಸ್ಟೇಟ್ನಲ್ಲಿ ಒಂದೊಂದು ಥರ ಸ್ಯಾಲರಿ ಕೊಡಲಾಗುತ್ತೆ. ಹೈಯೆಸ್ಟ್ ಸ್ಯಾಲರಿ ತೆಲಂಗಾಣ MLAಗಳು ತಗೊಳ್ಳುತ್ತಾರೆ. ಇವರಿಗೆ ಮಂತ್ಲಿ 2.5 ಲ್ಯಾಕ್ ಸ್ಯಾಲರಿ ಸಿಗುತ್ತೆ. ಹಾಗೆ ಡೆಲ್ಲಿ MLAಗಳಿಗೆ 2.2 ಲ್ಯಾಕ್ ಸ್ಯಾಲರಿ ಸಿಗುತ್ತೆ. ಕರ್ನಾಟಕದ MLAಗಳಿಗೆ 1.2 ಲ್ಯಾಕ್ ಸಿಗುತ್ತೆ. ಹೀಗೆ ಒಂದೊಂದು ಸ್ಟೇಟ್ನಲ್ಲಿ ಒಂದೊಂದು ಥರ ಸ್ಯಾಲರಿಗಳು ಇರ್ತವೆ. ಈ MLAಗಳಿಗೆ ಬೇಸಿಕ್ ಸ್ಯಾಲರಿ ಬಂದು 60,000ವರೆಗೂ ಇರುತ್ತೆ. ಹಾಗೆ ಇವರಿಗೆ ಡೈಲಿ ಅಲವೆನ್ಸ್, ಟ್ರಾವೆಲ್ ಅಲವೆನ್ಸ್ ಅಂತ 1 ಲಕ್ಷದವರೆಗೂ ಸಿಗುತ್ತೆ. ಹಾಗೆ ಇವರ ಎಲೆಕ್ಟ್ರಿಕಲ್ ಬಿಲ್, ಮೆಡಿಕಲ್ ಬಿಲ್ ಅಂಡ್ ಇವರ ಸ್ಟಾಫ್ಗಳಿಗೆ ಕೊಡಬೇಕಾದ ಸ್ಯಾಲರಿಗಳನ್ನು ಕೂಡ ಗೌರ್ಮೆಂಟೇ ನೋಡಿಕೊಳ್ಳುತ್ತೆ. ಇನ್ನು MPಗಳಿಗೆ ಇರುವ ಬೆನಿಫಿಟ್ಸ್ಗಳು ಏನೆಂದರೆ ಪ್ರತಿ MPಗೆ ಬೇಸಿಕ್ ಸ್ಯಾಲರಿ ಬಂದು 50,000ವರೆಗೂ ಸಿಗುತ್ತೆ. ಹಾಗೆ ಇವರ ಡೈಲಿ ಅಲೋವೆನ್ಸ್, ಆಫೀಸ್ ಎಕ್ಸ್ಪೆನ್ಸಿವ್, ಸೆಕ್ರೆಟರಿಯಲ್ ಅಲೋವೆನ್ಸ್ ಅಂತ ಎಲ್ಲ ಸೇರಿ ಟೋಟಲ್ 1 ಲ್ಯಾಕ್ವರೆಗೂ ಸಿಗುತ್ತೆ. ಹಾಗೆ ಇವರಿಗೆ ಫ್ರೀ AC ಟ್ರೈನ್ ಟ್ರಾವೆಲ್, 36 ಏರ್ ಟ್ರಿಪ್ಸ್ ಪ್ರಯಾಣ, ಪ್ರತಿ ವರ್ಷ 50,000 ಯೂನಿಟ್ ಕರೆಂಟ್ ಫ್ರೀ, ಮೆಡಿಕಲ್ ಬಿಲ್, ಫೋನ್ ಬಿಲ್ ಅಂತ ಬಹಳ ಸವಲತ್ತುಗಳು MPಗಳಿಗೆ ಇರ್ತವೆ. ಒಂದು ಬಾರಿ MLA ಅಥವಾ MP ಆದರೆ ಅವರಿಗೆ ಲೈಫ್ ಲಾಂಗ್ ಪೆನ್ಷನ್ ಬರ್ತಾನೆ ಇರುತ್ತೆ. ಮಿನಿಮಮ್ ಪೆನ್ಷನ್ 25,000ದಿಂದ 30,000ವರೆಗೂ ಇರುತ್ತೆ. MP ಮತ್ತು MLAಗಳಲ್ಲಿ ಯಾರು ಹೆಚ್ಚು ಪವರ್ಫುಲ್ ಅಂತ ನೋಡಿದರೆ MP ಮತ್ತು MLAಗಳಿಗೆ ಸೇಮ್ ಪವರ್ಸ್ಗಳು ಇರ್ತವೆ. ಆದರೆ ಒಬ್ಬ MLA ಪವರ್ ತನ್ನ ಸ್ಟೇಟ್ ಮತ್ತು ತನ್ನ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಒಬ್ಬ MP ಸೆಂಟ್ರಲ್ವರೆಗೂ ತನ್ನ ಪವರ್ಸ್ಗಳನ್ನು ಹೊಂದಿರ್ತಾನೆ. ಆದ್ದರಿಂದ ಇವರಿಬ್ಬರಲ್ಲಿ MPಗೆ ಹೆಚ್ಚು ಪವರ್ಸ್ಗಳು ಇರ್ತವೆ ಅಂತ ನಾವು ಹೇಳಬಹುದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಮೂಲಕ ನಿಮಗೆ ತಿಳಿಯದೇ ಇರುವ ಕೆಲವು ವಿಷಯಗಳನ್ನು ತಿಳಿಸಿದ್ದೇವೆ ಅಂತ ಭಾವಿಸುತ್ತೇನೆ. ಈ ವಿಡಿಯೋದ ಪಾರ್ಟ್ 2 ಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.